ಇದು 150 ವರ್ಷದಿಂದ ಅಂತ ಹೇಳಿದ್ರು ಇವರು ರೈತಾಂಗರು. 150 ವರ್ಷದಿಂದ ಏನು ಮಾಡ್ತಿದ್ರು? ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಇಲ್ಲಿದ್ದೀವಿ. ಇವಾಗ ಈ ರಾಜಕೀಯ ಉದ್ದೇಶ ಇದು ರೈತ ಸಂಘ ಅಂತ ಮಾಡ್ಕೊಬಿಟ್ಟು ಎಲ್ಲೋ ಯಾರೋ ಒಂದು 5-6 ಜನ ಜಮೀನು ಇರ್ಬೋದು, ಒಂದು 2 ಎಕರೆ ಇಲ್ದಿದ್ದವ್ರನ್ನೆಲ್ಲ ಹಾಕ್ಕೊಂಡು ಊರನ್ನೆಲ್ಲ ಗಬ್ಬೆಬ್ಬರಿಸಿ ಏನಪ್ಪ ಇರೋದೇನೋ ಹೇಳೋದು. ಇದೊಂದೇ ಊರು, ಯಾವುದೋ ಜಾಗ ಇಲ್ಲ ಅಂದ್ರಲ್ಲ. ಗೋಮಾಳ ಅಲ್ಲಿ 8 ಎಕರೆ ಇಲ್ವೇ? ಗೋಮಾಳ 8 ಎಕರೆ. ಇದು ನಮ್ಮ 150 ವರ್ಷದಿಂದ ಇದ್ದಿದ್ದು ಅನುಭವದಾಗಿರೋದು. 150 ವರ್ಷದಿಂದ ಅನುಭವ ಇರೋದ್ರನ್ನ ಇವತ್ತು ಇವ್ರು ಯಾರು ಇಲ್ಲೇನು ಊರಿದ್ದಿದ್ದು 4-5 ಮನೆ ಇವತ್ತು ಎಲ್ಲಿಂದಲೇ ಬೇರೆ ಬೇರೆ ಊರಿನಿಂದ ಬಂದಿಲ್ಲಿ ಸೇರ್ಕೊಂಡು ಸೈಟ್ಗಳು 2 ಟರ್ಮ್ ಸೈಟ್ ಕೊಟ್ಟವ್ರೆ. 1 ಟರ್ಮ್ ಅಲ್ಲ ಸೈಟ್ ಕೊಟ್ಟಿರೋದು, 2 ಟರ್ಮ್ 2 ಎಕರೆ ಕೊಂಡು ಚಂದ್ರಪ್ಪರ ಕಾಲದಾಗೆ ಇಲ್ದಿದ್ದವ್ರಿಗೆಲ್ಲ ಕೊಟ್ಟಿದ್ದೀವಿ. ಇರೋರು ತಗೊಂಡವ್ರು, ಅದ್ರಾಗೆ ನಾನು ತಗೊಂಡಿಲ್ಲ. ಏನಪ್ಪ 150 ವರ್ಷದಿಂದ ಇದು ಸರ್ಕಾರಿ ಗೋಮಾಳ ಅಂದರು. 150 ವರ್ಷದಿಂದಲೂ ನಾವು ಅನುಭವದಾಗ ಇಲ್ದು ಮನೆ ಕಟ್ಟಿದ್ದು ಇಲ್ಲಿ ಬಂದಿದ್ದೀವಿ. ನಮ್ಮ ಅಪ್ಪನ ನಮ್ಮ ತಾತನ ಮಂಡಲ್ನಾಗೆ ಅವಾಗ ಮಾಡ್ಯವ್ರೆ, ಖಾತೆ ಐತೆ ಇದುವರೆಗೂ. ನೋಡೋಣ ಕೋರ್ಟು ಕಾನೂನು ಐತೆ. ಇದು ಹಳೆ ಊರು ರಾಮಠಾಣ ಆಗಿರೋದು ಬಿಟ್ಕೊಡಿ ಅಂತ ಏನಾದ್ರು ದಾಖಲೆ ಕೊಡು. ನಾನು ವಾಸ ಆಗಿದ್ದೀನಿ, ನಮ್ಮಪ್ಪ ಇಲ್ಲಿ ಸೈಟ್ ಕೊಟ್ಟಿದ್ದ, ನಂದು ಹಕ್ಕುಪತ್ರ ಐತೆ, ಸಾಗುವಳಿ ಐತೆ. ಇನ್ನು ನಾನನ್ನ ಕೋರ್ಟ್ನಾಗೆ ಕಾಪಿ ತಂದು ಕೊಡ್ತೀನಿ. 150 ವರ್ಷದಿಂದ ಇಲ್ಲಿ ಇದ್ಕೊಂಡು ಇವತ್ತು ನಂದು ಅಂತ ಗ್ರಾಮಠಾಣ ಅಂತ ಹೇಳಿ ಬಂದ್ಬಿಟ್ಟು ಊರು ಉದ್ಧಾರ ಮಾಡಿದ್ದು ಹಾಗಾಗೈತೆ. ಇವಾಗ ಇದನ್ನ ಮಾಡಕ್ ಬಂದವ್ರೆ, ಮಾಡ್ಲಿ ನೋಡ್ತೀನಿ ನಾನು. ಇದು ಗ್ರಾಮಠಾಣ ಸರ್ವೆ ನಂಬರ್ ಖಾತೆ ನಂಬರ್ ಯಾವುದು? ಇದು ಈಗ ನೀವಿರೋದಿಲ್ಲಿ ಇದು ಗ್ರಾಮಠಾಣನೇ ಅಂತಲೇ ಬರ್ತೀವಿ. ಸರ್ವೆ ನಂಬರ್ ಪಾಣಿ ಇರಬೇಕು. 1 ಎಕರೆ ಪಾಣಿ ಐತೆ, 1 ಎಕರೆ 9 ಗುಂಟೆ. ಏನು ಪಾಣಿನೇ ಅದೇ ಸರ್ಕಾರ ಅಂತೇಳಿ ಬರ್ತಿತ್ತು. ಆಗಿಲ್ಲ ಇನ್ನ ಏನು ಖಾತೆ ಆಗೈತೆ, ಖಾತೆ ಆಗೈತೆ. ಈ ಸತ್ತಿಗೆ ಅರ್ಜಿ ಕೊಟ್ಟಿದ್ದೀನಿ. ಏನಪ್ಪ ಹೌಸ್ ಲಿಸ್ಟ್ ಐತೆ, 98ರಾಗಿಂದಲೂ ಐತೆ. ವೆಂಕಟೇಶ ಶ್ರೀರಾಮಯ್ಯ, ವೆಂಕಟೇಗೌಡ, ನಾರಾಯಣಗೌಡ, ಸಿದ್ಧಲಿಂಗೇಗೌಡ ಅಂತ 6 ಜನಕ್ಕೆ ಆಗೈತೆ. 1 ಎಕರೆ 9 ಗುಂಟೆಗೆ 9 ಗುಂಟೆ ದೇವಸ್ಥಾನಕ್ಕೆ ಬಿಟ್ಟವ್ರು ಆವಾಗಲೇ. ಇನ್ನಿರೋದನ್ನ ಸೈಟ್ ಕೊಟ್ಟವ್ರಪ್ಪ ನಮ್ಗೆ. ನಿಮ್ಮ ಅಣ್ತಂದ್ರಿಗೆ ಹಂಚಿಕೆ ಆಯ್ತು. ಇದೇನು ಯಾರು ಇವಾಗ ಇಲ್ಲೆಲ್ಲ ಬಂದು ಹೇಳಿದ್ರಲ್ಲ, ಇಲ್ಲಿ ಯಾವ ಹಬ್ಬನೂ ಮನೆ ಕಟ್ಟಿರ್ಲಿಲ್ಲ. ನಿವೇಶನ ರೂಪದಲ್ಲಾಗಿತ್ತು, ಜಮೀನು ನಿವೇಶನ ರೂಪ. ಇವರು ಯಾರು ಸಿದ್ದರಾಮಯ್ಯ 180 ಎಷ್ಟು ಯಾವ ಮೂಡ ಸೈಟ್ಗಳು